ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸಹ ಶುರು ಮಾಡಿದ್ದೀನಿ. ಮಹತ್ತು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾನೆ. ಎಲ್ಲ ಸ್ಕೂಲಲ್ಲೂ ರಜೆ ಇದ್ದರೆ ಮಹತ್ತರ ಸ್ಕೂಲಿಗೆ ಮಾತ್ರ ರಜೆ ಇಲ್ಲ. ಅಂದರೆ ಇವತ್ತು ನಾಳೆ ಇರುತ್ತೆ ಅವ್ರಿಗೆ. ಅದಾದ ನಂತರ ಒಂದು ತಿಂಗಳು ಅವನಿಗೆ ರಜೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 25ವರೆಗೂ ಸ್ಕೂಲ್ ಇರುತ್ತೆ. ಇವತ್ತು ಮತ್ತು ಶುಕ್ರವಾರ 2 ದಿನ ಹೋಗ್ತಾನಷ್ಟೇ. ಈಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ. ಅವನು ಹೋಗೋ ಅಷ್ಟರಲ್ಲಿ ನಾನು ಕಸ ಹೊಡೆದು ಬಾಗಿಲು ತೊಳೆಯೋಣ ಅಂತೇಳ್ಬಿಟ್ಟು ಕಸ ಹೊಡಿತಾ ಇದ್ದೀನಿ. ಮೊದಲೆಲ್ಲ ಮಹತ್ತು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಕಸ ಹೊಡೆದು ಬಾಗಿಲು ತೊಳೆದು ಪೂಜೆ ಸಹ ಮಾಡ್ತಾಯಿದ್ವಿ. ಈಗ ಪ್ರತೀಕ್ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನಾನು ಮಹತ್ ಹೋಗೋ ಅಷ್ಟರಲ್ಲಿ ಕಸ ಹೊಡೆದು ಬಾಗಿಲು ತೊಳಿತೀನಿ. ಯಾಕಂದರೆ ಮಹತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪರ್ಕೆ ಎಲ್ಲ ಇಟ್ಕೊಳ್ಳಲ್ಲ. ನಾನು ಹೋಗೋ ಅಷ್ಟರಲ್ಲಿ ಕಸ ಹೊಡೆದು ಬಾಗಿಲು ತೊಳೆದು ಬಿಡ್ತೀನಿ. ಮತ್ತು ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಪೂಜೆ ಸಹ ಮಾಡ್ತೀನಿ. ಅಂದರೆ ಬೆಳಿಗ್ಗೆನೇ ನನಗೆ ಮನೆ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡಿದರೆ ಸಮಾಧಾನ. ಅದು ಮುಂಚೆಯಿಂದ ನಾನು ರೂಢಿಸ್ಕೊಂಡು ಬಂದಿರೋದು. ಈಗ ಪ್ರತೀಕ್ ಒಂದೊಂದು ದಿನ ಲೇಟ್ ಆಗಿಬಿಡುತ್ತೆ. ಆದರೂ ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಈಗ ಮಹತ್ತಾದರೆ ಮಮ್ಮಿ ನನಗೆ ಟೈಮ್ ಆಯಿತು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ದೀನಿ. ನೀರಪ್ಪ ಬಾಗಿಲು ತೊಳಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ನಿಂತಿದ್ದಾನೆ. ಈಗ ನಾನು ಹೊರಗಡೆ ಬಾಗಿಲು ತೊಳೆದ್ಬಿಟ್ಟು ಬಟ್ಟೆ ಇಡ್ತಾಯಿದ್ದೀನಿ. ನಾನು ಡೈಲಿ ಬಾಗಿಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಮಾತ್ರ ಇಡ್ತೀನಿ ಅಷ್ಟೇ. ತುಳಸಿ ಕಟ್ಟೆಗೆ ಬಾಗಿಲಿಗೆ ರಂಗೋಲಿ ಎಲ್ಲ ಡೈಲಿ ಹಾಕಲ್ಲ. ಯಾಕಂದರೆ ಪ್ರತೀಕ ಮಣ್ಣು ತಿನ್ನೋದು ಕಲ್ತಿದ್ದಾನೆ. ಹೊಸ್ಲಿಗೆ ರಂಗೋಲಿ ಹಾಕಿದರೆ ಅದನ್ನೆಲ್ಲ ತೆಗೆದು ಬಾಯಲ್ಲಿ ಇಟ್ಕೊಳ್ತಾನೆ. ಮತ್ತು ನಮ್ಮ ಮನೆ ಮುಂದೆ ಬೈಲು ಜಾಸ್ತಿ, ರಂಗೋಲಿ ಹಾಕಿದ್ದೆಲ್ಲ ಒಳಗಡೆ ಬರುತ್ತೆ ಡಸ್ಟು. ಹಾಗಾಗಿ ವಾರದ ದಿನ ಮಾತ್ರ ನಾನು ಸ್ವಲ್ಪ ಅಕ್ಕಿ ಹಿಟ್ಟಲ್ಲೋ ಗೋಧಿ ಹಿಟ್ಟಲ್ಲೋ ಮಾತ್ರ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಡೈಲಿ ರಂಗೋಲಿ ಹಾಕಲ್ಲ. ಈಗ ಬಾಗಿಲೆಲ್ಲ ತೊಳೆದಾದ್ಮೇಲೆ ಮನೆ ಒರೆಸ್ತಾ ಇದ್ದೀನಿ. ನಾನು ಮಾಪೇನು ಯೂಸ್ ಮಾಡಲ್ಲ, ಬಟ್ಟೆಯಲ್ಲೇ ಒರೆಸ್ತೀನಿ. ನನಗೆ ಬಟ್ಟೆಯಲ್ಲಿ ಒರೆಸಿದ್ರೆ ಸಮಾಧಾನ. ಹಂಗಾಗಿ ನಾನು ಬಟ್ಟೆಯಲ್ಲೇ ಒರೆಸ್ತೀನಿ ಮನೇನ. ಸ್ನಾನ ಸಹ ಆಯಿತು. ಈಗ ಗುರುವಾರ ಆಗಿರೋದ್ರಿಂದ ಇವತ್ತೇ ನಾನು ದೇವ್ರ ಪೂಜೆ ಸಾಮಾನು ಏನಿದೆಯೋ ಕಳಶ ದೀಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ನಾಳೆ ಶುಕ್ರವಾರ ತೆಗಿಯೋದಿಲ್ಲ. ಹಂಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಗೂ ಹಾಗೆ ಸತ್ಯ ಸಾಯಿಬಾಬಾ ಗುರುಗಳಿಗೆ ಸಹ ಪೂಜೆನ ಒಂದು ಸ್ವಲ್ಪ ವಿಶೇಷವಾಗಿ ಪೂಜೆ ಸಹ ಮಾಡ್ತೀನಿ. ಗುರುವಾರ ಅಂದರೆ ತುಳಸಿ ಪತ್ರೆ ಎಲ್ಲ ಇಟ್ಟು ಪೂಜೆನ ಮಾಡ್ತೀನಿ. ಸತ್ಯ ಸಾಯಿಬಾಬಾ ಗುರುಗಳದ್ದು ಇನ್ನೂ ದೊಡ್ಡದು ಫೋಟೋ ಇಲ್ಲ. ಇದು ಆಸ್ಪತ್ರೆಯಲ್ಲಿ ಕೊಟ್ಟಿದ್ದು. ಇದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ತೊಗೋಬೇಕು, ಇನ್ನೂ ತೊಗೊಂಡಿಲ್ಲ. ಈಗ ಗುರು ರಾಘವೇಂದ್ರ ಸ್ವಾಮಿಗೂ ಮತ್ತು ಸತ್ಯ ಸಾಯಿಬಾಬಾ ಗುರುಗಳಿಗೂ ಪೂಜೆನ ಮಾಡಬೇಕು. ಪ್ರತೀಕ್ ಸಹ ಮಲ್ಕೊಂಡಿದ್ದಾನೆ. ಅವನು ಎದ್ದೋಳೋ ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು. ದೇವ್ರ ಪೂಜೆ ಅಂದರೆ ಬೇಗ ಆಗೋ ಅಂಥದ್ದಲ್ಲ. ನೀಟಾಗಿ ನಿಧಾನವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನಾವು ಹರಬರಿ ಏನು ಮಾಡೋಕ್ಕೋದ್ರೆ ಸಮಾಧಾನ ಅನಿಸಲ್ಲ. ಇದು ಬಂದುಬಿಟ್ಟು ಭಗವದ್ಗೀತೆ ಮತ್ತು ರಾಮಾಯಣ ಬುಕ್ಸು. ನನ್ನ ತಮ್ಮ ಹರೀಶಂದಿದ್ದು. ಅವನು ಒಂದು ಸ್ವಲ್ಪ ದಿನ ನಮ್ಮ ಮನೆಯಲ್ಲೇ ಇದ್ದ. ಆವಾಗ ಅವನು ಓದೋದಕ್ಕೆ ಅಂತ ತಂದಿದ್ದ. ಇಲ್ಲೇ ಇದೆ. ಈಗ ಇಲ್ಲ ನಮ್ಮ ಮನೆಯಲ್ಲಿ. ಅವನು ಸ್ವಲ್ಪ ದಿನ ಮಾತ್ರ ಇದ್ದ ಅಷ್ಟೇ. ಅವನಿದ್ದಾಗ ತಂದಿದ್ದ. ನಾನು ಅದು ಓದೋದಕ್ಕೆ ಅಂತ ತಂದಿದ್ದ. ಅವನು ನಮ್ಮ ಮನೆಯಲ್ಲೇ ಇದೆ. ಹಾಗಾಗಿ ನಾನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಸಹ ಮಾಡ್ತೀನಿ. ನಮ್ಮ ಮನೆಯಲ್ಲೇನು ಜಾಸ್ತಿ ಪೂಜೆ ಸಾಮಾನನ್ನು ಇಟ್ಕೊಂಡಿಲ್ಲ. ಕಳಶ ಮತ್ತು ದೀಪ ಅಷ್ಟೇ. ಕಾಯೆಲ್ಲ ಏನು ಇಡೋದಕ್ಕೆ ಹೋಗಲ್ಲ. ಸಿಂಪಲಾಗಿ ಕಳಶ ಮಾತ್ರ ಇಟ್ಕೊಂಡಿದ್ದೀನಿ. ಬೆಳ್ಳಿದು. ಸುಮಾರು ಒಂದು 15 ದಿವಸ ಮೇಲೆ ಆಯಿತು ಕ್ಲೀನ್ ಮಾಡಿ. ನೋಡಿ ಎಲ್ಲ ಕಪ್ಪಾಗಿದೆ. ಈಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫೋಟೋ ಸಮೇತ ಎಲ್ಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬಟ್ಟಿಟ್ಟು ಪೂಜೆನ ಮಾಡಬೇಕು. ಈಗ ಪ್ರತೀಕ್ ಮಲ್ಕೊಂಡಿದ್ದಾನೆ. ನೋಡಬೇಕು ಎಷ್ಟೊತ್ತಿಗಾಗುತ್ತೆ ಏನೋ ಗೊತ್ತಿಲ್ಲ. ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಇಟ್ಟು ಫುಲ್ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ದೇವ್ರ ಪೂಜೆ ಸಹ ಮಾಡಬೇಕು. ಈಗ ಏನಿದ್ರು ದೀಪ ಹಚ್ಚಿ ಊದ್ಗಡ್ಡೆ ಹಚ್ಚೋದು ಅಷ್ಟೇ ಇರೋದು. ಅಷ್ಟರಲ್ಲೇ ನಾನು ಇನ್ನೂ ಅರ್ಧ ಹೂವು ಇಟ್ಟಿದ್ದೆ. ಅಷ್ಟರಲ್ಲೇ ಎದ್ಬಿಟ್ಟ. ಏನು ನೋಡಿ, ಅವ್ನಿಗೆ ಎದ್ದ ಅಂದರೆ ದೇವ್ರ ಮನೆಯದೇ ಧ್ಯಾನ. ಅವ್ನಿಗೆ ಹೋಗಿ ಅಲ್ಲೋಗಿ ಎಳಿಬೇಕು, ಎಳೆದು ಚಾಲು ಮಾಡಬೇಕು. ಆ ಥರ ಪ್ರತಿಕೂನ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಕರ್ಕೊಂಡಿದ್ರು ಪೂಜೆ ಆಗೋವರೆಗೂ. ಇವತ್ತು ದೇವ್ರ ಫೋಟೋಕ್ಕೆ ಹೂವು ಇಡ್ತಾಯಿದ್ದೆ. ಹೂವು ಇಡಬೇಕಾದ್ರೆ ಸುಮಾರು ಹೂಗಳು ಕೆಳಗಡೆನೇ ಬೀಳ್ತಾಯಿದ್ವು. ಅದರಲ್ಲೂ ದೀಪ ಹಚ್ಚಿದ ಮೇಲೆ ಸುಮಾರು ಹೂವು ಬಿದ್ದವು. ಅದನ್ನ ತೊಗೊಂಡು ನಾನು ಮುಡ್ಕೊಂಡೆ. ಮತ್ತು ಅದೇ ಹೂವು ಮುಡಿಸ್ಲಿಲ್ಲ. ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಅದನ್ನ ದೇವ್ರ ಫೋಟೋಕ್ಕೆ ಮುಡಿಸ್ಬಾರ್ದು, ಬಿದ್ದಿರೋ ಹೂವನ್ನ. ಹಂಗಾಗಿ ನಾನು ತಲೆಗೆ ಮುಡ್ಕೊಂಡೆ. ರಾಘವೇಂದ್ರ ಸ್ವಾಮಿದು ಅಷ್ಟೇ ಸುಮಾರು ಒಂದು 2-3 ಹೂವು ಪ್ರಸಾದ ಕೊಟ್ಟರು. ಬಲ್ಗಡೆನೇ ಕೊಟ್ಟರು. ಖುಷಿ ಅನ್ನಿಸ್ತು. ಅದಾದಮೇಲೆ ಈಗ ನಾನು ದೀಪ ಹಚ್ಬಿಟ್ಟು ಹೊರಗಡೆ, ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟು ತುಳಸಿ ಗಿಡಕ್ಕೆ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ನನಗೆ ಯಾರೋ ಹೇಳಿದರು. ನಾನು ಆಗಲೇ ಸುಮಾರು ಒಂದು 3-4 ವರ್ಷದಟ್ಟಿ ಇದೇ ಥರ ಫಾಲೋ ಮಾಡ್ತೀನಿ. ಫಸ್ಟು ಗುರುವಾರದ ದಿನ ಮಾತ್ರ ಹೊರಗಡೆ ತುಳಸಿ ಗಿಡಕ್ಕೆ ಏನಿದೆಯೋ ಅದಕ್ಕೆ ಹಾಲು ಹಾಕ್ಬಿಟ್ಟು ಊದ್ಗಡ್ಡೆ ಹಚ್ತೀನಿ. ದೀಪ ಹಚ್ಚಲ್ಲ ನಾನು ಇಲ್ಲಿ. ಯಾಕಂದರೆ ಗಾಳಿ ಜಾಸ್ತಿ ನಮ್ಮ ಮನೆ ಹತ್ರ. ನಾನು ಇನ್ನೂ ಹಚ್ಚಿದ ತಕ್ಷಣ ಅದು ಆರೋಗ್ಬಿಡುತ್ತೆ. ಹಂಗಾಗಿ ಮನಸ್ಸಿಗೆ ಸಮಾಧಾನ ಅನಿಸಲ್ಲ.
ನಾನು ಊದ್ಗಡ್ಡಿ ಮಾತ್ರ ಹಚ್ತೀನಿ ಅಷ್ಟೇ. ಹೊರಗಡೆ ಫಸ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡಿಬಿಟ್ಟು ಈಗ ಒಳಗಡೆ ಮಾಡ್ತೀನಿ. ಗುರುವಾರ ಮಾತ್ರ ಆ ಥರ ಮಾಡ್ತೀನಿ. ಫಸ್ಟು ತುಳಸಿ ಕಟ್ಟೆಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ದೇವ್ರ ಫೋಟೋಕ್ಕೆ ಪೂಜೆ ಮಾಡ್ತೀನಿ. ಇವತ್ತು ತುಳಸಿ ಪಾತ್ರೆನೂ ಜಾಸ್ತಿ ಇತ್ತು. ನಾನು 15 ದಿವಸ ಊರಲ್ಲಿ ಇದ್ನಲ್ವ, ಚೆನ್ನಾಗಿ ಬಂದಿತ್ತು, ಕಿತ್ತಿರಲಿಲ್ಲ. ಇವತ್ತು ಸಮಾಧಾನ ಆಗೋ ಥರ ಪೂಜೆ ಸಹ ಮಾಡಿದೆ. ಗುರುವಾರ ಮಾತ್ರ ಕಂಪಲ್ಸರಿ ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಪತ್ರೆ ಇಟ್ಟು ಪೂಜೆ ಮಾಡ್ತೀವಿ. ಮತ್ತು ಗಣೇಶನಿಗೆ ಗರ್ಕೆ ಸಹ ಇಟ್ಟಿದ್ದೀನಿ. ರಾಯರ ನೆರಳಿನಂತೆ ಹನುಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ. ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ಮಾಡಿಬಿಟ್ಟು ಸ್ವಲ್ಪ ದೇವ್ರ ಶ್ಲೋಕ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿದು ಬುಕ್ ಸಹ ಇದೆ ನಮ್ಮ ಮನೆಯಲ್ಲಿ, ಅದನ್ನ ಸಹ ಬರೀತೀವಿ ನಾವು. ನಮ್ಮ ಮನೆ ಗುರುವಾರದ ಪೂಜೆ ಆದರೆ ಈ ರೀತಿ ಬಂದಿದೆ. ಇವತ್ತು ಎಲೆ ಇರಲಿಲ್ಲ, ಹಂಗಾಗಿ ಮಾವಿನ ಎಲೆ ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಸಕ್ಕರೆನ ಇಟ್ಟಿದ್ದೀನಿ. ಆಮೇಲೆ ಅದನ್ನು ನಾವು ಕುಡಿತೀವಿ, ವೇಸ್ಟ್ ಏನು ಮಾಡೋಕ್ಕೋಗಲ್ಲ. ನೋಡಿ ಈ ರೀತಿ ಬಂದಿದೆ ಪೂಜೆ. ಸತ್ಯಸಾಯಿಬಾಬಾದು ಫೋಟೋ ಸಹ ತಗೋಬೇಕು, ನಮಗೆ ತುಂಬ ಇಷ್ಟ ಆ ಗುರುಗಳನ್ನು. ಹಾಸ್ಪಿಟಲಲ್ಲಿ ಕೊಟ್ಟಿದ್ರು, ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಫೋಟೋ ಸಹ ತೊಗೋಬೇಕಿನ್ನು. ನೋಡಿ ಈ ರೀತಿ ಬಂದಿದೆ ನಮ್ಮ ಮನೆಯ ಗುರುವಾರದ ಪೂಜೆ. ಗುರುವಾರ, ಶುಕ್ರವಾರ, ಸೋಮವಾರ ಇದೇ ಥರ ಮಾಡ್ತೀವಿ. ನಂದು ಪೂಜೆ ಆದಮೇಲೆ ನಮ್ಮ ಮನೆಯವ್ರು ಸಹ ದೇವ್ರ ಪೂಜೆ ಮಾಡಿ ಊಟ ಮಾಡಿಕೊಂಡು ಅವ್ರು ಡ್ಯೂಟಿಗೆ ಹೋದ್ರು. ಅವ್ರು ಹೋದ್ಮೇಲೆ ಪ್ರತಿಕೊಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತೇಳ್ಬಿಟ್ಟು ಆಟ ಆಡಿಸ್ತಾಯಿದ್ನಿ. ಇವನಿಗೆ ಪಾಪ ಈಗ ಅಲ್ಲಿ ಬರ್ತಾಯಿದೆ, ಹಂಗಾಗಿ ಲೂಸ್ ಮೋಷನ್ ಆಗ್ತಾಯಿದೆ. ಫುಲ್ಲು ಊಟನೇ ಬಿಟ್ಟಿದ್ದಾನೆ, ಏನೂ ತಿಂತಾಯಿಲ್ಲ. ನೋಡೋದಕ್ಕೆ ಆ್ಯಕ್ಟಿವ್ ಆಗಿರ್ತಾನೆ, ಆದರೆ ಲೂಸ್ ಮೋಷನ್ ಆದಾಗ ಫುಲ್ಲು ಸುಸ್ತಾಗ್ಬಿಡ್ತಾನೆ. ಮತ್ತು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬರೀ ಇವ್ನು ನೋಡ್ಕೊಳ್ಳೋದೇ ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಪೂಜೆ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪ್ರತೀಕುನ್ಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಮತ್ತು ಲೂಸ್ ಮೋಷನ್ ಆಗಿತ್ತು. ಅವನಿಗೆ ಈಗ ಅಲ್ಲಿ ಬರ್ತಾಯಿದೆ, ಹಂಗಾಗಿ ಅಲ್ಲಿ ಬರೋ ಟೈಮಲ್ಲಿ ಆ ಥರ ಆಗುತ್ತೆ ಅಂತ ಹೇಳಿದರು. ಆಸ್ಪತ್ರೆಗೆ ಸಹ ಹೋಗಿದ್ವಿ. ಈಗ ಜ್ವರ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಲೂಸ್ ಮೋಷನ್ ಅವಾಗವಾಗ ಮಾಡ್ತಾನೆ. ಯಾಕಂದರೆ ಅಲ್ಲಿ ಬರ್ತಾಯಿದೆ, ಹಂಗಾಗಿ ಅಲ್ಲಿ ಬರೋ ಟೈಮಲ್ಲಿ ಆ ಥರ ಮಾಡ್ತಾರೆ, ಆಗುತ್ತೆ ಅಂತ ಹೇಳಿದರು. ಜ್ವರ ಬಂದು ಹೋದಾಗಿದ್ದಂತೂ ಫುಲ್ಲು ಊಟನೇ ಬಿಟ್ಟಿದ್ದಾನೆ, ಏನು ತಿಂತಾಯಿಲ್ಲ. ಮುಂಚೆ ರಾಗಿ ಸರಿ ತಿಂತಾಯಿದ್ದ 2 ಟೈಮು, ಮತ್ತು ಹಣ್ಣುಗಳು ಸಹ ತಿಂತಾಯಿದ್ದ ಚೆನ್ನಾಗಿ. ಈಗಾದರೆ ಏನೂ ತಿಂತಾಯಿಲ್ಲ, ಹಣ್ಣು ತಿಂತಾಯಿಲ್ಲ, ರಾಗಿ ಸರಿನೂ ತಿಂತಾಯಿಲ್ಲ. ಫುಲ್ಲು ವೀಕ್ ಆಗಿದ್ದಾನೆ. ಹಂಗಾಗಿ ಅವ್ನು ಏನು ತಿಂತಾನೋ ಅದನ್ನೇ ಮಾಡು ಅಂತ ಹೇಳಿ ನಮ್ಮ ಮನೆಯವರು ಜಾಮೂನ್ ಪ್ಯಾಕೆಟು ಇತ್ತು ಮನೆಯಲ್ಲಿ ಚಿಕ್ಕದೊಂದು, ಅವನಿಗೋಸ್ಕರ ಮಾಡು ಅಂತೇಳ್ಬಿಟ್ಟು ಒಂದೇ ಒಂದು ಪ್ಯಾಕೆಟ್ ಇತ್ತು. ಈಗ ಜಾಮೂನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ. ನೆನ್ನೆ ಶಾವಿಗೆ ಪಾಯಸ ಮಾಡಿದ್ದೆ, ಸ್ವಲ್ಪ ಒಂದು ಬೌಲ್ ಆಗೋಷ್ಟು. ಅವನಂದರೆ ಸ್ವೀಟ್ ಸ್ವಲ್ಪ ಇಷ್ಟಪಡ್ತಾನೆ, ಹಂಗಾಗಿ ಅವ್ನು ಏನು ತಿಂತಾನೆ ಸದ್ಯಕ್ಕೆ ಸ್ವಲ್ಪ ದಿನ ತನಕ ಅದೇ ತಿನ್ಸೋಣ ಅಂತೇಳ್ಬಿಟ್ಟು ಚಿಕ್ಕದೊಂದು ಬೌಲು ನೆನ್ನೆ ಶಾವಿಗೆ ಪಾಯಸ ಮಾಡಿದ್ದೆ. ಅದಾದಮೇಲೆ ಅವನು ಅದನ್ನೇ ಸ್ವಲ್ಪ 2 ಟೈಮು ತಿಂದಿದ್ದ. ನೆನ್ನೆ ಮಧ್ಯಾಹ್ನ ಸ್ವಲ್ಪ ರಾಗಿ ಸರಿ ತಿಂದಿದ್ದ, ಒಂದು 3 ಸ್ಪೂನ್ ಆಗುವಷ್ಟು. ಅದಾದಮೇಲೆ ಏನೂ ತಿಂದಿಲ್ಲ ಅವನು. ಹಾಗಾಗಿ ನಮ್ಮ ಮನೆಯವರು ಸದ್ಯ ಅವ್ನು ಏನು ತಿಂತಾನೆ ಅದೇ ತಿನ್ಸಮ್ಮ ಅಂತೇಳ್ಬಿಟ್ಟು ಜಾಮೂನಾದರೂ ಮಾಡು ಅಂತೇಳ್ಬಿಟ್ಟು ನೈಟ್ ಹೇಳಿದರು. ನೈಟ್ ಮಾಡೋಕ್ಕಾಗಲೇ ಇಲ್ಲ, ಹಾಗಾಗಿ ಬೆಳಿಗ್ಗೆನೇ ಮಾಡಿಡೋಣ ಅಂತೇಳ್ಬಿಟ್ಟು ಒಂದು ಚಿಕ್ಕದಷ್ಟೇ ನೋಡಿ 100 ಗ್ರಾಮ್ದು ಅವ್ನಿಗೊಬ್ಬನಿಗೋಸ್ಕರ ಮಾಡ್ತಾಯಿದ್ದೀನಿ. ಮಹಾತ್ಗೂ ತುಂಬ ಇಷ್ಟ ಜಾಮೂನ್ ಅಂದರೆ, ಆದರೆ ಈಗಿಲ್ಲ, ಸದ್ಯಕ್ಕೆ ತರಬೇಕು. ಸದ್ಯಕ್ಕೆ ಇದೊಂದೇ ಅವ್ನು ಪ್ರತೀಕಗೋಸ್ಕರ ಜಾಮೂನ್ ಮಾಡ್ತಾಯಿದ್ದೀನಿ. ಹಾಗೆ ಈ ರೆಸಿಪಿ ಸಹ ಶೇರ್ ಮಾಡ್ತೀನಿ. ಫೋನ್ನ ಟ್ರೈಪೋಡ್ಗೆ ಹಾಕಿದ್ದೆ, ಸರಿಯಾಗಿ ನೋಡ್ಕೊಂಡಿಲ್ಲ, ವೀಡಿಯೋ ಚಿಕ್ಕದಾಗಿ ಬರ್ತಾಯಿದೆ. ಈಗ ಜಾಮೂನ್ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಈಗ ಹಾಲಲ್ಲಿ ನಾನು ಜಾಮೂನ್ ಪೌಡ್ರ್ ಏನಿದೆಯೋ ಅದನ್ನ ಕಲಿಸ್ಕೊಳ್ತಾ ಇದ್ದೀನಿ. ಹಾಲಲ್ಲಿ ಕಲಿಸೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀರು ಹಾಕಿದರೆ ಸ್ವಲ್ಪ ಗಟ್ಟಿ ಬಂದಂಗೆ ಆಗುತ್ತೆ, ಹಂಗಾಗಿ ನಾನು ಯಾವಾಗ ಜಾಮೂನ್ ಮಾಡಿದರೂ ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಕಲಿಸ್ಕೊಳ್ತೀನಿ. ಇದನ್ನ ಸ್ವಲ್ಪ ರಫಾಗಿ ಕಲಿಸ್ಕೋಬೇಕು, ಜಾಸ್ತಿ ನಾದಕ್ಕೆ ಹೋಗ್ಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ರಫಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಬೌಲ್ನ ಮುಚ್ಚಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ ಇಲ್ಲಿ ಸಕ್ಕರೆ ಪಾಕ ಮಾಡೋದಕ್ಕೆ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿನಿ. ಅಂದರೆ 100 ಗ್ರಾಮ್ ಜಾಮೂನ್ ಪೌಡ್ರಿಗೆ 200 ಗ್ರಾಮ್ ಆಗೋಷ್ಟು ಸಕ್ಕರೆ ತೊಗೋಬೇಕು. ಇಲ್ಲಿ ನಾನು 3/4 ಗ್ಲಾಸ್ ಆಗೋಷ್ಟು ಸಕ್ಕರೆ ತೊಗೊಂಡು 1.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟು, ಚೆನ್ನಾಗಿ ಬರುತ್ತೆ. 2 ಏಲಕ್ಕಿನ ಕುಟ್ಬಿಟ್ಟು ಈಗ ಸಕ್ಕರೆನ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಜಾಸ್ತಿ ಪಾಕ ಬರೋವರೆಗೂ ಕಾಯಿಸ್ಕೋಬಾರ್ದು.
ಜಸ್ಟು ಸಕ್ಕರೆ ಕರಗಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಅಂಟಂಟು ಥರ ಬಂದರೆ ಸಾಕು. ಈಗ ಜಾಮೂನ್ ಸಹ ಒಂದು 10 ನಿಮಿಷ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ. ಈಗ ಇದನ್ನ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು, ಕ್ರಾಕ್ ಬರದೇ ರೀತಿ. 2 ಕೈ ಅಂಗೈಯಲ್ಲಿ ಚೆನ್ನಾಗಿ ಇದನ್ನ ರೌಂಡಾಗಿ ಮಾಡ್ಕೋಬೇಕು. ಕ್ರಾಕ್ ಬಂದರೆ ಒಡ್ಕೊಂಡ್ಬಿಡುತ್ತೆ ಜಾಮೂನು, ಚೆನ್ನಾಗಿರಲ್ಲ ನೋಡಿ. ಈ ರೀತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ 2 ಕೈಯಲ್ಲಿ ನಾದ್ಕೋಬೇಕು. ನಾವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ರಫಾಗಿ ಕಲಸಿಡಬೇಕು. ಅದಾದ ನಂತರ ಉಂಡೆ ಮಾತ್ರ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ರೌಂಡ್ ಆಗೋವರೆಗೂ. ಈಗ ಎಣ್ಣೆ ಬಿಸಿ ಆದಮೇಲೆ ಜಾಮೂನ್ ಏನು ಉಂಡೆ ಮಾಡ್ಕೊಂಡಿದ್ವೋ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟವ್ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕು, ಇಲ್ಲಾಂದರೆ ಸೆಂಟ್ರಲ್ಲಿ ಆಗೇ ಇರುತ್ತೆ, ಇಟ್ಟಿಟ್ಟು ಚೆನ್ನಾಗಿರಲ್ಲ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇದ್ದರೆ ಸಾಕು. ಜಾಸ್ತಿ ಬಿಸಿ ಇರೋ ಸಕ್ಕರೆ ಪಾಕಕ್ಕೆ ಹಾಕಿದರೆ ಒಡ್ಕೊಂಡು ಬಿಡ್ತವೆ. ಸ್ವಲ್ಪ ಬಿಸಿ ಇರೋ ಪಾಕಕ್ಕೆ ಹಾಕಬೇಕು. ಯಾಕಂದರೆ ಜಾಮೂನ್ ಸಹ ಎಣ್ಣೆಯಲ್ಲಿ ಹಾಕ್ತಾನೆ ತೆಗ್ದಿರ್ತೀವಲ್ವ, ಅದು ತುಂಬ ಬಿಸಿ ಇರುತ್ತೆ. ಪಾಕನೂ ಬಿಸಿ ಇದ್ರೆ ನೋಡಿ, ನಾನು ಮಾಡಿರೋ ಸಕ್ಕರೆ ಪಾಕಕ್ಕೂ ಮತ್ತು ಜಾಮೂನ್ಗೂ ಕರೆಕ್ಟಾಗಿದೆ. ಜಾಸ್ತಿ ತೆಳುವೂ ಇಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಇಲ್ಲ. ಜಾಸ್ತಿ ನೀರು ಹಾಕಿ ಸಕ್ಕರೆ ಪಾಕ ಮಾಡಿದ್ರೂ ಜಾಮೂನ್ ಚೆನ್ನಾಗಿರಲ್ಲ, ಟೇಸ್ಟೇ ಹೊರಟೋಗುತ್ತೆ. ಮತ್ತು ಡ್ರೈ ಮಾಡಿದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ, ಗಟ್ಟಿ ಗಟ್ಟಿ ಥರ ಇರುತ್ತೆ ಜಾಮೂನು, ಸಾಫ್ಟಾಗಿರಲ್ಲ. ಇಷ್ಟಿದ್ರೆ ಸಾಕು. 3/4 ಕಪ್ಪು ಸಕ್ಕರೆಗೆ 1.5 ಗ್ಲಾಸು ನೀರಾದರೆ ಕರೆಕ್ಟಾಗಿ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ಹೀರ್ಕೊಳ್ಳುತ್ತೆ ಸಕ್ಕರೆ ಪಾಕ ಈ ಜಾಮೂನಲ್ಲಿ. ಇನ್ನೊಂದು 5 ನಿಮಿಷ ಬಿಟ್ಟರೆ ಇನ್ನೊಂದು ಸ್ವಲ್ಪ ಹೀರ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ ಜಾಮೂನಂತೂ. ಒಂದು 17-18 ಆಗಿದೆ ಜಾಮೂನಾದರೆ. ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇನ್ನೊಂದು 5 ನಿಮಿಷ ತಣ್ಣಗಾಗಬೇಕು. ಈಗ ಜಾಮೂನೆಲ್ಲ ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಹೋಗಲೇ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಡೈರೆಕ್ಟ್ ಅಡುಗೆನೇ ಮಾಡೋಣ ಇವತ್ತು, ತಿಂಡಿ ಏನು ಬೇಡ ಅಂತೇಳ್ಬಿಟ್ಟು ಬೆಂಡೆಕಾಯಿ ಕೈಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಚಿಕ್ಕದಾಗಿ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಈಗ ಉರಿತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಟೊಮೊಟೊ ಬದನೆಕಾಯಿ ಸಹ ಸುಟ್ಕೊಳ್ತಾ ಇದ್ದೀನಿ ಸ್ಟವಲ್ಲೇ. ಈ ಬೆಂಡೆಕಾಯಿ ಕೈಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಜ್ವರ ಬಂದು ಬಾಯಿ ಕೆಟ್ಟಿದ್ರಂತೂ ಈ ಗೊಜ್ಜು ಸಖತ್ತಾಗಿರುತ್ತೆ. 1 ಮುದ್ದೆ ಊಟ ಮಾಡೋರು 2 ಮುದ್ದೆ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಆದರೆ ಚೆನ್ನಾಗಿ ಹುರ್ಕೋಬೇಕು ನಾವು. ಸ್ವಲ್ಪ ಲೋಳಿ ಅಂಶ ಇದ್ರೂ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿರಲ್ಲ, ಹಂಗಾಗಿ ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ಟೊಮೊಟೊ ಬದನೆಕಾಯಿ ಮೆಣಸಿನ್ಕಾಯಿ ಎಲ್ಲ ಸುಟ್ಕೊಂಡಿದ್ದೀನಿ, ಅದನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಈ ಕಡೆ ಬೆಂಡೆಕಾಯಿ ಸಹ ಚೆನ್ನಾಗೆಲ್ಲ ಹುರಿದಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕ್ಕೋಬೇಕು. ಅದು ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಹುರ್ಕೊಂಡಿರೋ ಅಂಥ ಟೊಮೊಟೊ, ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ಬೆಂಡೆಕಾಯಿಗಿನ್ನ ಮುಂಚೆನೇ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಅದಾದ ತಕ್ಷಣ ಹುರ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು. ಮಿಕ್ಸಿಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಈ ಥರ ಕೈಯಲ್ಲಿ ಕಿವುಚಿದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರೋದು ಗೊಜ್ಜಿಂದು. ಇನ್ನೊಂದು ಕಡೆ ಮುದ್ದೆಗೆ ಸಹ ಇಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಆವಾಗಲೇ ಟೈಮ್ ಆಗಿತ್ತು. ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ ಇದು. ನೋಡಿ, ಬೆಂಡೆಕಾಯಿ ಗೊಜ್ಜಾದರೆ ರೆಡಿ ಆಗ್ತಾಯಿದೆ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನಾನು ಕಲಿಸ್ತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು ನೀರು. ಅದಾದ ನಂತರ ಲಾಸ್ಟಿಗೆ ಗೊಜ್ಜೆಲ್ಲ ಆಯಿತು ಅನ್ಬೇಕಾದ್ರೆ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು. ಊಟ ಮಾಡಬೇಕಾದ್ರೆ ಒಂದೊಂದು ಸಿಕ್ಕಿದರೆ ಸಖತ್ತಾಗಿರುತ್ತೆ. ನೋಡಿ, ಬೆಂಡೆಕಾಯಿ ಗೊಜ್ಜಾದರೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಮುದ್ದೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು ಇದು ನೋಡ್ತಾ ಇದ್ದರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಜ್ವರ ಬಂದು ಬಾಯಿ ಕೆಟ್ಟಿದ್ರೆ, ನೆಗಡಿ ಕೆಮ್ಮಾಗಿದ್ರೆ ಈ ಥರ ಮಾಡ್ಕೊಂಡು ಊಟ ಮಾಡಿ, ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರಿಗಾದರೆ ಬೆಳಗ್ಗೆನೇ ಮುದ್ದೆ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡಿ ಇಟ್ಟಿದ್ದೆ. ಅವರು ಸಹ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡಿದರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.